ಬಳ್ಳಾರಿಯಲ್ಲಿ ನಡೆದಂತಹ ಬ್ಯಾನರ್ ಗಲಾಟೆ ಪ್ರಕರಣಕ್ಕೆ ಇವತ್ತು ಅಮಾಯಕ ಜೀವ ಬಲಿಯಾಗಿದೆ. ಈ ಗಲಾಟೆಗೆ ಮೂಲ ಕಾರಣ ಮೇಲ್ನೋಟಕ್ಕೆ ನೋಡೋದಾದರೆ ಬ್ಯಾನರ್ ಅಂತಲೇ ಹೇಳಬಹುದು. ಒಂದು ವಿಚಾರವನ್ನು ರಿಪಬ್ಲಿಕ್ ಕನ್ನಡ ಇವತ್ತು ಗ್ರೌಂಡ್ ರಿಪೋರ್ಟನ್ನು ಮಾಡ್ತಾ ಇರ್ತಕ್ಕಂಥದ್ದು ಏನು ಅಂತೇಳಿ ಹೇಳೋದಾದರೆ, ಈ ಮೂಲ ಘಟನೆಗೆ ಒಂದು ಬ್ಯಾನರ್ ಸಂಪೂರ್ಣವಾದಂಥ ಒಂದು ಕಾರಣ ಅಂತಕ್ಕಂಥದ್ದು ಒಂದು ವಿಚಾರ ಗಮನಿಸ್ಬೋದು. ಇಡೀ ರಾತ್ರೋರಾತ್ರಿ ಬಳ್ಳಾರಿಯಲ್ಲಿರ್ತಕ್ಕಂತಹ ಸಾವಿರಾರು ಬ್ಯಾನರ್ಗಳನ್ನು ತೆರವು ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ನಾವು ನೋಡೋದಾದರೆ, ಈ ಇಡೀ ಘಟನೆಗೆ ಕಾರಣ ಆಗಿರ್ತಕ್ಕಂಥದ್ದು ಒಂದು ಸಣ್ಣ ಬ್ಯಾನರ್. ಆ ಬ್ಯಾನರ್ನ ಪಕ್ಕದಲ್ಲಿರ್ತಕ್ಕಂಥ ದೃಶ್ಯಾವಳಿಗಳನ್ನು ತೋರಿಸ್ತಾ ಇರ್ತಕ್ಕಂಥದ್ದು. ಇದು ಒಂದೇ ಅಂತಲ್ಲ, ಬಳ್ಳಾರಿಯಲ್ಲಿ ಯಾವುದೇ ಒಂದು ಸಣ್ಣ ಕಾರ್ಯಕ್ರಮ ಆದರೂ ಕೂಡ ನಾ ಮುಂದು ನೀ ಮುಂದು ಅಂಥೇಳಿ ಬ್ಯಾನರ್ಗಳನ್ನು ಎಲ್ಲರೂ ಹಾಕಿಸ್ತಕ್ಕಂಥದ್ದು. ಈ ಒಂದು ಸೇಡು, ಈ ಒಂದು ಸಿಟ್ಟು, ಬ್ಯಾನರ್ನ ಸಿಟ್ಟು ಮತ್ತು ಬ್ಯಾನರ್ನ ಸೇಡಿನಿಂದಾಗಿ ಇವತ್ತು ಬಳ್ಳಾರಿಯ ಪರಿಸ್ಥಿತಿ ಈ ಲೆಕ್ಕಕ್ಕೆ ಬಂದಿರತಕ್ಕಂಥದ್ದು. ಯಾವುದೇ ಒಂದು ಸಣ್ಣ ಕಾರ್ಯಕ್ರಮ ಆದರೂ ಕೂಡ ನನ್ನ ಬೆಂಬಲಿಗರು, ನಿಮ್ಮ ಬೆಂಬಲಿಗರು ಅಂತಕ್ಕಂಥ ಬ್ಯಾನರ್ಗಳನ್ನು ಹಾಕಿಸ್ತಕ್ಕಂಥದ್ದು, ಬಂಟಿಂಗ್ಸ್ಗಳನ್ನು ಹಾಕಿಸ್ತಕ್ಕಂಥದ್ದು, ಪೋಸ್ಟರ್ಗಳನ್ನು ಹಾಕಿಸ್ತಕ್ಕಂಥ ಕೆಲಸಕ್ಕೆ ಇವತ್ತು ಅವರವರ ರಾಜಕಾರಣಿಗಳು ಅವರವರ ಬೆಂಬಲಿಗರ ಬ್ಯಾನರ್ಗಳನ್ನು ಫಿಕ್ಸ್ ಮಾಡಿಸ್ಲಿಕ್ಕೆ ಮುಂದಾಗ್ತಾರೆ. ನಾ ಮುಂದು ತಾ ಮುಂದು ಅಂಥೇಳಿ ಇವತ್ತು ಈ ಬಳ್ಳಾರಿಯಲ್ಲಿ ಬ್ಯಾನರ್ಗಳ ಭರಾಟೆ ಏನಿದೆ, ಈ ಬ್ಯಾನರ್ಗಳ ಭರಾಟೆಯಿಂದನೇ ಇವತ್ತು ದೊಡ್ಡ ಮಟ್ಟದಲ್ಲಿ ಈ ರೀತಿಯ ಬ್ಯಾನರ್ ಸಂಸ್ಕೃತಿಯಿಂದಾಗಿ ಇವತ್ತು ಗಲಾಟೆಗೆ ಕಾರಣ ಆಗಿರ್ತಕ್ಕಂಥದ್ದು. ವಿಶೇಷವಾಗಿ ಬಳ್ಳಾರಿಯಲ್ಲಿ ನಡೆದಂತಹ ಈ ಒಂದು ಗಲಾಟೆಗೆ ಮೂಲ ಕಾರಣ ಬ್ಯಾನರ್ ಅಂತಕ್ಕಂಥದ್ದು. ಅದರ ಜೊತೆಗೆ ಹಲವು ಬಾರಿ ಕೂಡ ಆ ಬ್ಯಾನರ್ಗಳನ್ನು ಹಾಕ್ಸಿತಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಹಾಕಿರ್ತಕ್ಕಂಥ ಬ್ಯಾನರು, ನಿಮ್ಮ ಕಾರ್ಯಕರ್ತರು ಹಾಕಿರ್ತಕ್ಕಂಥ ಬ್ಯಾನರ್ ಅಂತಕ್ಕಂತಹ ಸಾಕಷ್ಟು ಗಲಾಟೆಗಳು ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಬ್ಯಾನರ್ ಭರಾಟೆ ಈಗಷ್ಟೇ ಅಲ್ಲ, ಈ ಹಿಂದೆ ಕೂಡ ಆ ಬ್ಯಾನರ್ನ ಗದ್ದಲ ಜೋರಿತ್ತು ಅಂತಲೇ ಇಲ್ಲಿ ಹೇಳ್ಬೋದಾಗಿದೆ. ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿಯಲ್ಲಿ ನಡೆದಂತಹ ಬ್ಯಾನರ್ ಗಲಾಟೆ ಪ್ರಕರಣಕ್ಕೆ ಇವತ್ತು ಅಮಾಯಕ ಜೀವ ಬಲಿಯಾಗಿದೆ. ಈ ಗಲಾಟೆಗೆ ಮೂಲ ಕಾರಣ ಮೇಲ್ನೋಟಕ್ಕೆ ನೋಡೋದಾದರೆ ಬ್ಯಾನರ್ ಅಂತಲೇ ಹೇಳಬಹುದು. ಒಂದು ವಿಚಾರವನ್ನು ರಿಪಬ್ಲಿಕ್ ಕನ್ನಡ ಇವತ್ತು ಗ್ರೌಂಡ್ ರಿಪೋರ್ಟನ್ನು ಮಾಡ್ತಾ ಇರ್ತಕ್ಕಂಥದ್ದು ಏನು ಅಂತೇಳಿ ಹೇಳೋದಾದರೆ, ಈ ಮೂಲ ಘಟನೆಗೆ ಒಂದು ಬ್ಯಾನರ್ ಸಂಪೂರ್ಣವಾದಂಥ ಒಂದು ಕಾರಣ ಅಂತಕ್ಕಂಥದ್ದು ಒಂದು ವಿಚಾರ ಗಮನಿಸ್ಬೋದು. ಇಡೀ ರಾತ್ರೋರಾತ್ರಿ ಬಳ್ಳಾರಿಯಲ್ಲಿರ್ತಕ್ಕಂತಹ ಸಾವಿರಾರು ಬ್ಯಾನರ್ಗಳನ್ನು ತೆರವು ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ನಾವು ನೋಡೋದಾದರೆ, ಈ ಇಡೀ ಘಟನೆಗೆ ಕಾರಣ ಆಗಿರ್ತಕ್ಕಂಥದ್ದು ಒಂದು ಸಣ್ಣ ಬ್ಯಾನರ್. ಆ ಬ್ಯಾನರ್ನ ಪಕ್ಕದಲ್ಲಿರ್ತಕ್ಕಂಥ ದೃಶ್ಯಾವಳಿಗಳನ್ನು ತೋರಿಸ್ತಾ ಇರ್ತಕ್ಕಂಥದ್ದು. ಇದು ಒಂದೇ ಅಂತಲ್ಲ, ಬಳ್ಳಾರಿಯಲ್ಲಿ ಯಾವುದೇ ಒಂದು ಸಣ್ಣ ಕಾರ್ಯಕ್ರಮ ಆದರೂ ಕೂಡ ನಾ ಮುಂದು ನೀ ಮುಂದು ಅಂಥೇಳಿ ಬ್ಯಾನರ್ಗಳನ್ನು ಎಲ್ಲರೂ ಹಾಕಿಸ್ತಕ್ಕಂಥದ್ದು. ಈ ಒಂದು ಸೇಡು, ಈ ಒಂದು ಸಿಟ್ಟು, ಬ್ಯಾನರ್ನ ಸಿಟ್ಟು ಮತ್ತು ಬ್ಯಾನರ್ನ ಸೇಡಿನಿಂದಾಗಿ ಇವತ್ತು ಬಳ್ಳಾರಿಯ ಪರಿಸ್ಥಿತಿ ಈ ಲೆಕ್ಕಕ್ಕೆ ಬಂದಿರತಕ್ಕಂಥದ್ದು. ಯಾವುದೇ ಒಂದು ಸಣ್ಣ ಕಾರ್ಯಕ್ರಮ ಆದರೂ ಕೂಡ ನನ್ನ ಬೆಂಬಲಿಗರು, ನಿಮ್ಮ ಬೆಂಬಲಿಗರು ಅಂತಕ್ಕಂಥ ಬ್ಯಾನರ್ಗಳನ್ನು ಹಾಕಿಸ್ತಕ್ಕಂಥದ್ದು, ಬಂಟಿಂಗ್ಸ್ಗಳನ್ನು ಹಾಕಿಸ್ತಕ್ಕಂಥದ್ದು, ಪೋಸ್ಟರ್ಗಳನ್ನು ಹಾಕಿಸ್ತಕ್ಕಂಥ ಕೆಲಸಕ್ಕೆ ಇವತ್ತು ಅವರವರ ರಾಜಕಾರಣಿಗಳು ಅವರವರ ಬೆಂಬಲಿಗರ ಬ್ಯಾನರ್ಗಳನ್ನು ಫಿಕ್ಸ್ ಮಾಡಿಸ್ಲಿಕ್ಕೆ ಮುಂದಾಗ್ತಾರೆ. ನಾ ಮುಂದು ತಾ ಮುಂದು ಅಂಥೇಳಿ ಇವತ್ತು ಈ ಬಳ್ಳಾರಿಯಲ್ಲಿ ಬ್ಯಾನರ್ಗಳ ಭರಾಟೆ ಏನಿದೆ, ಈ ಬ್ಯಾನರ್ಗಳ ಭರಾಟೆಯಿಂದನೇ ಇವತ್ತು ದೊಡ್ಡ ಮಟ್ಟದಲ್ಲಿ ಈ ರೀತಿಯ ಬ್ಯಾನರ್ ಸಂಸ್ಕೃತಿಯಿಂದಾಗಿ ಇವತ್ತು ಗಲಾಟೆಗೆ ಕಾರಣ ಆಗಿರ್ತಕ್ಕಂಥದ್ದು. ವಿಶೇಷವಾಗಿ ಬಳ್ಳಾರಿಯಲ್ಲಿ ನಡೆದಂತಹ ಈ ಒಂದು ಗಲಾಟೆಗೆ ಮೂಲ ಕಾರಣ ಬ್ಯಾನರ್ ಅಂತಕ್ಕಂಥದ್ದು. ಅದರ ಜೊತೆಗೆ ಹಲವು ಬಾರಿ ಕೂಡ ಆ ಬ್ಯಾನರ್ಗಳನ್ನು ಹಾಕ್ಸಿತಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಹಾಕಿರ್ತಕ್ಕಂಥ ಬ್ಯಾನರು, ನಿಮ್ಮ ಕಾರ್ಯಕರ್ತರು ಹಾಕಿರ್ತಕ್ಕಂಥ ಬ್ಯಾನರ್ ಅಂತಕ್ಕಂತಹ ಸಾಕಷ್ಟು ಗಲಾಟೆಗಳು ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಬ್ಯಾನರ್ ಭರಾಟೆ ಈಗಷ್ಟೇ ಅಲ್ಲ, ಈ ಹಿಂದೆ ಕೂಡ ಆ ಬ್ಯಾನರ್ನ ಗದ್ದಲ ಜೋರಿತ್ತು ಅಂತಲೇ ಇಲ್ಲಿ ಹೇಳ್ಬೋದಾಗಿದೆ. ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿಯಲ್ಲಿ ನಡೆದಂತಹ ಬ್ಯಾನರ್ ಗಲಾಟೆ ಪ್ರಕರಣಕ್ಕೆ ಇವತ್ತು ಅಮಾಯಕ ಜೀವ ಬಲಿಯಾಗಿದೆ. ಈ ಗಲಾಟೆಗೆ ಮೂಲ ಕಾರಣ ಮೇಲ್ನೋಟಕ್ಕೆ ನೋಡೋದಾದರೆ ಬ್ಯಾನರ್ ಅಂತಲೇ ಹೇಳಬಹುದು. ಒಂದು ವಿಚಾರವನ್ನು ರಿಪಬ್ಲಿಕ್ ಕನ್ನಡ ಇವತ್ತು ಗ್ರೌಂಡ್ ರಿಪೋರ್ಟನ್ನು ಮಾಡ್ತಾ ಇರ್ತಕ್ಕಂಥದ್ದು ಏನು ಅಂತೇಳಿ ಹೇಳೋದಾದರೆ, ಈ ಮೂಲ ಘಟನೆಗೆ ಒಂದು ಬ್ಯಾನರ್ ಸಂಪೂರ್ಣವಾದಂಥ ಒಂದು ಕಾರಣ ಅಂತಕ್ಕಂಥದ್ದು ಒಂದು ವಿಚಾರ ಗಮನಿಸ್ಬೋದು. ಇಡೀ ರಾತ್ರೋರಾತ್ರಿ ಬಳ್ಳಾರಿಯಲ್ಲಿರ್ತಕ್ಕಂತಹ ಸಾವಿರಾರು ಬ್ಯಾನರ್ಗಳನ್ನು ತೆರವು ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ನಾವು ನೋಡೋದಾದರೆ, ಈ ಇಡೀ ಘಟನೆಗೆ ಕಾರಣ ಆಗಿರ್ತಕ್ಕಂಥದ್ದು ಒಂದು ಸಣ್ಣ ಬ್ಯಾನರ್. ಆ ಬ್ಯಾನರ್ನ ಪಕ್ಕದಲ್ಲಿರ್ತಕ್ಕಂಥ ದೃಶ್ಯಾವಳಿಗಳನ್ನು ತೋರಿಸ್ತಾ ಇರ್ತಕ್ಕಂಥದ್ದು. ಇದು ಒಂದೇ ಅಂತಲ್ಲ, ಬಳ್ಳಾರಿಯಲ್ಲಿ ಯಾವುದೇ ಒಂದು ಸಣ್ಣ ಕಾರ್ಯಕ್ರಮ ಆದರೂ ಕೂಡ ನಾ ಮುಂದು ನೀ ಮುಂದು ಅಂಥೇಳಿ
ಬ್ಯಾನರ್ಗಳನ್ನು ಎಲ್ಲರೂ ಹಾಕಿಸ್ತಕ್ಕಂಥದ್ದು. ಈ ಒಂದು ಸೇಡು, ಈ ಒಂದು ಸಿಟ್ಟು, ಬ್ಯಾನರ್ನ ಸಿಟ್ಟು ಮತ್ತು ಬ್ಯಾನರ್ನ ಸೇಡಿನಿಂದಾಗಿ ಇವತ್ತು ಪರಿಸ್ಥಿತಿ, ಬಳ್ಳಾರಿಯ ಪರಿಸ್ಥಿತಿ ಈ ಲೆಕ್ಕಕ್ಕೆ ಬಂದಿರತಕ್ಕಂಥದ್ದು. ಯಾವುದೇ ಒಂದು ಸಣ್ಣ ಕಾರ್ಯಕ್ರಮ ಆದರೂ ಕೂಡ ನನ್ನ ಬೆಂಬಲಿಗರು, ನಿಮ್ಮ ಬೆಂಬಲಿಗರು ಅಂತಕ್ಕಂಥ ಬ್ಯಾನರ್ಗಳನ್ನು ಹಾಕಿಸ್ತಕ್ಕಂಥದ್ದು, ಬಂಟಿಂಗ್ಸ್ಗಳನ್ನು ಹಾಕಿಸ್ತಕ್ಕಂಥದ್ದು, ಪೋಸ್ಟರ್ಗಳನ್ನು ಹಾಕಿಸ್ತಕ್ಕಂಥ ಕೆಲಸಕ್ಕೆ ಇವತ್ತು ಅವರವರ ರಾಜಕಾರಣಿಗಳು ಅವರವರ ಬೆಂಬಲಿಗರ ಬ್ಯಾನರ್ಗಳನ್ನು ಫಿಕ್ಸ್ ಮಾಡಿಸ್ಲಿಕ್ಕೆ ಮುಂದಾಗ್ತಾರೆ. ನಾ ಮುಂದು ತಾ ಮುಂದು ಅಂಥೇಳಿ ಇವತ್ತು ಈ ಬಳ್ಳಾರಿಯಲ್ಲಿ ಬ್ಯಾನರ್ಗಳ ಭರಾಟೆ ಏನಿದೆ, ಈ ಬ್ಯಾನರ್ಗಳ ಭರಾಟೆಯಿಂದನೇ ಇವತ್ತು ದೊಡ್ಡ ಮಟ್ಟದಲ್ಲಿ ಈ ರೀತಿಯ ಬ್ಯಾನರ್ ಸಂಸ್ಕೃತಿಯಿಂದಾಗಿ ಇವತ್ತು ಗಲಾಟೆಗೆ ಕಾರಣ ಆಗಿರ್ತಕ್ಕಂಥದ್ದು. ವಿಶೇಷವಾಗಿ ಬಳ್ಳಾರಿಯಲ್ಲಿ ನಡೆದಂತಹ ಈ ಒಂದು ಗಲಾಟೆಗೆ ಮೂಲ ಕಾರಣ ಬ್ಯಾನರ್ ಅಂತಕ್ಕಂಥದ್ದು. ಅದರ ಜೊತೆಗೆ ಹಲವು ಬಾರಿ ಕೂಡ ಆ ಬ್ಯಾನರ್ಗಳನ್ನು ಹಾಕ್ಸಿತಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಹಾಕಿರ್ತಕ್ಕಂಥ ಬ್ಯಾನರು, ನಿಮ್ಮ ಕಾರ್ಯಕರ್ತರು ಹಾಕಿರ್ತಕ್ಕಂಥ ಬ್ಯಾನರ್ ಅಂತಕ್ಕಂತಹ ಸಾಕಷ್ಟು ಗಲಾಟೆಗಳು ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಬ್ಯಾನರ್ ಭರಾಟೆ ಈಗಷ್ಟೇ ಅಲ್ಲ, ಈ ಹಿಂದೆ ಕೂಡ ಆ ಬ್ಯಾನರ್ನ ಗದ್ದಲ ಜೋರಿತ್ತು ಅಂತಲೇ ಇಲ್ಲಿ ಹೇಳ್ಬೋದಾಗಿದೆ. ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿಯಲ್ಲಿ ನಡೆದಂತಹ ಬ್ಯಾನರ್ ಗಲಾಟೆ ಪ್ರಕರಣಕ್ಕೆ ಇವತ್ತು ಅಮಾಯಕ ಜೀವ ಬಲಿಯಾಗಿದೆ. ಈ ಗಲಾಟೆಗೆ ಮೂಲ ಕಾರಣ ಮೇಲ್ನೋಟಕ್ಕೆ ನೋಡೋದಾದರೆ ಬ್ಯಾನರ್ ಅಂತಲೇ ಹೇಳಬಹುದು. ಒಂದು ವಿಚಾರವನ್ನು ರಿಪಬ್ಲಿಕ್ ಕನ್ನಡ ಇವತ್ತು ಗ್ರೌಂಡ್ ರಿಪೋರ್ಟನ್ನು ಮಾಡ್ತಾ ಇರ್ತಕ್ಕಂಥದ್ದು ಏನು ಅಂತೇಳಿ ಹೇಳೋದಾದರೆ, ಈ ಮೂಲ ಘಟನೆಗೆ ಒಂದು ಬ್ಯಾನರ್ ಸಂಪೂರ್ಣವಾದಂಥ ಒಂದು ಕಾರಣ ಅಂತಕ್ಕಂಥದ್ದು ಒಂದು ವಿಚಾರ ಗಮನಿಸ್ಬೋದು. ಇಡೀ ರಾತ್ರೋರಾತ್ರಿ ಬಳ್ಳಾರಿಯಲ್ಲಿರ್ತಕ್ಕಂತಹ ಸಾವಿರಾರು ಬ್ಯಾನರ್ಗಳನ್ನು ತೆರವು ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ನಾವು ನೋಡೋದಾದರೆ ಈ ಇಡೀ ಘಟನೆಗೆ ಕಾರಣ ಆಗಿರ್ತಕ್ಕಂಥದ್ದು ಒಂದು ಸಣ್ಣ ಬ್ಯಾನರ್. ಆ ಬ್ಯಾನರ್ನ ಪಕ್ಕದಲ್ಲಿರ್ತಕ್ಕಂಥ ದೃಶ್ಯಾವಳಿಗಳನ್ನು ತೋರಿಸ್ತಾ ಇರ್ತಕ್ಕಂಥದ್ದು. ಇದು ಒಂದೇ ಅಂತಲ್ಲ, ಬಳ್ಳಾರಿಯಲ್ಲಿ ಯಾವುದೇ ಒಂದು ಸಣ್ಣ ಕಾರ್ಯಕ್ರಮ ಆದರೂ ಕೂಡ ನಾ ಮುಂದು ನೀ ಮುಂದು ಅಂಥೇಳಿ ಬ್ಯಾನರ್ಗಳನ್ನು ಎಲ್ಲರೂ ಹಾಕಿಸ್ತಕ್ಕಂಥದ್ದು. ಈ ಒಂದು ಸೇಡು, ಈ ಒಂದು ಸಿಟ್ಟು, ಬ್ಯಾನರ್ನ ಸಿಟ್ಟು ಮತ್ತು ಬ್ಯಾನರ್ನ ಸೇಡಿನಿಂದಾಗಿ ಇವತ್ತು ಪರಿಸ್ಥಿತಿ, ಬಳ್ಳಾರಿಯ ಪರಿಸ್ಥಿತಿ ಈ ಲೆಕ್ಕಕ್ಕೆ ಬಂದಿರತಕ್ಕಂಥದ್ದು. ಯಾವುದೇ ಒಂದು ಸಣ್ಣ ಕಾರ್ಯಕ್ರಮ ಆದರೂ ಕೂಡ ನನ್ನ ಬೆಂಬಲಿಗರು, ನಿಮ್ಮ ಬೆಂಬಲಿಗರು ಅಂತಕ್ಕಂಥ ಬ್ಯಾನರ್ಗಳನ್ನು ಹಾಕಿಸ್ತಕ್ಕಂಥದ್ದು, ಬಂಟಿಂಗ್ಸ್ಗಳನ್ನು ಹಾಕಿಸ್ತಕ್ಕಂಥದ್ದು, ಪೋಸ್ಟರ್ಗಳನ್ನು ಹಾಕಿಸ್ತಕ್ಕಂಥ ಕೆಲಸಕ್ಕೆ ಇವತ್ತು ಅವರವರ ರಾಜಕಾರಣಿಗಳು ಅವರವರ ಬೆಂಬಲಿಗರ ಬ್ಯಾನರ್ಗಳನ್ನು ಫಿಕ್ಸ್ ಮಾಡಿಸ್ಲಿಕ್ಕೆ ಮುಂದಾಗ್ತಾರೆ. ನಾ ಮುಂದು ತಾ ಮುಂದು ಅಂಥೇಳಿ ಇವತ್ತು ಈ ಬಳ್ಳಾರಿಯಲ್ಲಿ ಬ್ಯಾನರ್ಗಳ ಭರಾಟೆ ಏನಿದೆ, ಈ ಬ್ಯಾನರ್ಗಳ ಭರಾಟೆಯಿಂದನೇ ಇವತ್ತು ದೊಡ್ಡ ಮಟ್ಟದಲ್ಲಿ ಈ ರೀತಿಯ ಬ್ಯಾನರ್ ಸಂಸ್ಕೃತಿಯಿಂದಾಗಿ ಇವತ್ತು ಗಲಾಟೆಗೆ ಕಾರಣ ಆಗಿರ್ತಕ್ಕಂಥದ್ದು. ವಿಶೇಷವಾಗಿ ಬಳ್ಳಾರಿಯಲ್ಲಿ ನಡೆದಂತಹ ಈ ಒಂದು ಗಲಾಟೆಗೆ ಮೂಲ ಕಾರಣ ಬ್ಯಾನರ್ ಅಂತಕ್ಕಂಥದ್ದು. ಅದರ ಜೊತೆಗೆ ಹಲವು ಬಾರಿ ಕೂಡ ಆ ಬ್ಯಾನರ್ಗಳನ್ನು ಹಾಕ್ಸಿತಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಹಾಕಿರ್ತಕ್ಕಂಥ ಬ್ಯಾನರು, ನಿಮ್ಮ ಕಾರ್ಯಕರ್ತರು ಹಾಕಿರ್ತಕ್ಕಂಥ ಬ್ಯಾನರ್ ಅಂತಕ್ಕಂತಹ ಸಾಕಷ್ಟು ಗಲಾಟೆಗಳು ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಬ್ಯಾನರ್ ಭರಾಟೆ ಈಗಷ್ಟೇ ಅಲ್ಲ, ಈ ಹಿಂದೆ ಕೂಡ ಆ ಬ್ಯಾನರ್ನ ಗದ್ದಲ ಜೋರಿತ್ತು ಅಂತಲೇ ಇಲ್ಲಿ ಹೇಳ್ಬೋದಾಗಿದೆ. ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.